ಸುತ್ತಲ್ಲಿ ವಿಭಿನ್ನ ಅಪ್ರತಿಮ ಪ್ರತಿಭಾವಂತರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಒಂದು ಮೊಟ್ಟೆಯ ಕಥೆಯ ಮೂಲಕ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿ ಗರುಡ ಗಮನದಿಂದ ಎಲ್ಲರ ಗಮನ ಸೆಳೆದು ಈಗ ಟೋಬಿಯಾಗಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಸ್ವಾಗತಿಸಿ ನಟ, ನಿರ್ದೇಶಕ, ಬರಹಗಾರ, ಫಿಲಾಸಫರ್, ಸ್ನೇಹ ಜೀವಿ, ಬಹುಮುಖ ಪ್ರತಿಭಾವಂತ, ನನ್ನ ಫೇವರೇಟ್ ಫ್ರೆಂಡ್, the one and only ರಾಜ್ವಿ ಶೆಟ್ಟಿ. ವೆಲ್ಕಮ್ ಟು ರಾಜ್ವಿ ಶೆಟ್ಟಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಸೊ ಟೋಬಿ ಬಗ್ಗೆ ಹೇಳಿ, ನಮ್ಮ ಡಿ.ಕೆ.ಡಿ ಕಾರ್ಯಕ್ರಮಕ್ಕೆ ಬಂದಿರೋದು ಎಷ್ಟು ಖುಷಿ ಆಗ್ತಾ ಇದೆ ಹೇಳಿ. ತುಂಬಾ ಖುಷಿ ಆಗ್ತದೆ. ಅಂದ್ರೆ ಡಿ.ಕೆ.ಡಿ ಅಂತ ಹೇಳಿದ ತಕ್ಷಣ ನಾನು ಫಸ್ಟ್ ಹೇಳಿದ್ದು ಪರವಾಗಿಲ್ಲ, ನನಗೆ ಖುಷಿ ಆಗುವಂತ ಇಷ್ಟಪಡುವಂತ ಎಲ್ಲರೂ ನೋಡ್ಬೋದು, ಅದೊಂದು ಬಹಳ ಖುಷಿ. ಸೊ ಟೋಬಿ ಬಗ್ಗೆ ಹೇಳಬೇಕಾದ್ರೆ, ಟೋಬಿ ಒಂದು ಮುಖವಾಗಿ ನಾನು ಕಾಣಿಸ್ತೀನಿ, ಬಟ್ ಒಂದು 50 ಜನ ತುಂಬಾ ಕಷ್ಟಪಟ್ಟು ತುಂಬಾ ಹೊಸ ರೀತಿಯ ಸಿನಿಮಾನ ಕಟ್ಕೊಡ್ಬೇಕು ಅಂತ ಮಾಡಿದಂತ ಸಿನಿಮಾ. ಅಂಡ್ ಐಡಿಯಾ ತುಂಬಾ ಸಿಂಪಲ್ ಆಗಿದೆ. ಅಂದ್ರೆ ಪ್ರತಿಯೊಂದು ಜೀವನದ ಒಂದು ಭಾಗಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಾವು ತುಳಿತಕ್ಕೆ ಒಳಗಾಗಿದ್ದೀವಿ ಅಂತ ನಾವು ಅನ್ಕೋತೀವಿ. ಕೆಲವು ಸಲ ನಾವೇ ತುಳಿತಾ ಇರ್ತೀವಿ, ಆದ್ರೂ ಅನ್ಕೋತಾ ಇರ್ತೀವಿ. ಆದ್ರೆ ಆ ತರದ ಒಂದು ಕುರಿ ಮಾರಿಯಾಗಿ ಬದಲಾಗಿ, ಇಲ್ಲ ಇನ್ನು ತುಳಿಯಕ್ ನಾನು ಬಿಡಲ್ಲ ಅಂದ್ರೆ ಏನಿರುತ್ತೆ ಅನ್ನೋದೇ ಎಲ್ಲಾ ಮಾಸ್ ಸಿನಿಮಾಗಳ ಫಿಲಾಸಫಿ. ಇದೇ ಟೋಬಿ ಫಿಲಾಸಫಿ ಕೂಡ, ಆದ್ರೆ ಅದನ್ನ ನಾವು ಬೇರೆ ರೀತಿ ಹೇಳಿದೀವಿ ಅಷ್ಟೇ. ಸೊ ಆಗಸ್ಟ್ 25ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಅದಕ್ಕಾಗಿ ಆಗಸ್ಟ್ 25ನೇ ತಾರೀಕು ಮಾರಿಗೆ ದಾರಿ ಮಾಡ್ಕೊಡ್ಬೇಕು. ಅಂಡ್ ಟ್ರೇಲರ್ ಅಂತೂ ಮಾಡದಂತ ಸದ್ದು ಇದೆಯಲ್ಲ, ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅರ್ಜುನ್ ಸರ್ ನಿರ್ದೇಶಿಸ್ತಾ ಇರುವಂತ 45 ಚಿತ್ರದಲ್ಲಿ ಶಿವಣ್ಣನ ಜೊತೆ ಸ್ಕ್ರೀನ್ ಸ್ಪೇಸ್ ಅನ್ನ ರಾಜ್ ಅವರು ಶೇರ್ ಮಾಡ್ತಾ ಇದ್ದಾರೆ. ಅರ್ಜುನ್ ಸರ್, ಹೌ ಹ್ಯಾಪಿ ಆರ್ ಯು ಟು ಸಿ ರಾಜ್ ಹಿಯರ್? ಮೇಡಮ್, ಏನಂದ್ರೆ ಕೆಲವು ವ್ಯಕ್ತಿತ್ವಗಳು ಹಂಗಿರುತ್ತೆ ಮೇಡಮ್. ಅವ್ರನ್ನ ನೋಡ್ಬಿಟ್ರೆ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ, ನೀವು ಎಲ್ಲ ಮರ್ತೋಗ್ಬಿಡ್ತೀರಾ. ಅಂತ ಸ್ಪೆಷಲ್ ವ್ಯಕ್ತಿತ್ವ ನಾನು ನೋಡಿದ್ರು ರಾಜ್ ಸರ್. ಯಾಕಂದ್ರೆ ಹಿ ಈಸ್ ಸಚ್ ಅ ಗ್ರೇಟ್ ರೈಟರ್, ಡೈರೆಕ್ಟರ್ ಅಂಡ್ ಹಿಸ್ ಥಾಟ್ಸ್. ಆಕ್ಟಿಂಗ್ ಬಗ್ಗೆ ನಾನು ನಿನ್ನ ಹೇಳಂಗಿಲ್ಲ. 45 ಅಲ್ಲಿ ಹಿ ಹಸ್ ಜಸ್ಟ್ ಅದ್ರ ಬಗ್ಗೆ ಇನ್ನೊಂದೇನೋ ನೀವು ಹೇಳಿದ್ರಲ್ಲ, ಎಷ್ಟು ಖುಷಿ ಆಗ್ತಿದೆ ಅಂತ. ಐ ಆಮ್ ಸೋ ಬ್ಲೆಸ್ಡ್. ಅಂದ್ರೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಈ ತರದ್ದು ಒಂದು ಆರ್ಟಿಸ್ಟ್ಗೆ ಆಕ್ಷನ್ ಅಂತ ಹೇಳಿದ್ನಲ್ಲ, ಅದೇ ನನಗೊಂದು ಸಾಧನೆ ಅಂತ ಅನ್ಸುತ್ತೆ. ಟೋಬಿ ಅವರು ಇಂಟರ್ವಲ್ ಬ್ಲಾಕ್ ಫಸ್ಟ್ ತೋರಿಸಿದ್ರು, ಅದು ನೋಡಿ 2 ದಿನ ಹ್ಯಾಂಗ್ ಓವರ್ ಅಲ್ಲಿ ಇದೆ. 2 ದಿನ ನನಗೆ ಇದು ಹೆಂಗ್ ಸರ್ ತೆಗೆದು ಇಷ್ಟು ಒರಿಜಿನಲ್ ಆಗಿ ಹೆಂಗ್ ತೆಗಿಯಕ್ಕಾಗತ್ತೆ ಅಂತ. ಅದಾದ್ಮೇಲೆ ನನಗೆ ಟ್ರೇಲರ್ ತೋರಿಸಿದ್ರು. ಟ್ರೇಲರ್ ಅಲ್ಲಿ ಒಂದು ಶಾರ್ಟ್ ಅಂತೂ ನನ್ಗೆ ಈಗಲೂ ಕಾಡುತ್ತೆ. ಏನೂ ಮಾಡಿಲ್ಲ ಅವರು, ಸುಮ್ಮನೆ ಹಿಂಗ್ ಮಲಗಿದ್ದಾರೆ, ಫೇಸ್ ಹಿಂಗ್ ಕಟ್ ಆಗಿದೆ, ಅದು ಸ್ವಲ್ಪ ಕ್ಯಾಮ್ರಾ ಹಿಂಗ್ ಮೂವ್ ಆಗ್ತದೆ, ಹಿಂಗ್ ಆಗ್ತದೆ, ಅಷ್ಟು ಸಾಕು ಮೇಡಮ್. ಟೋಬಿ ಇಸ್ ಆಲ್ರೆಡಿ ಬ್ಲಾಕ್ ಬಸ್ಟರ್ ಹಿಟ್, ಅದು ಎರಡು ಮಾತೇ ಇಲ್ಲ. ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್, ಹಿಸ್ ಇನ್ನೋಸೆನ್ಸ್, ಹಿಸ್ ಪ್ಯೂರಿಟಿ, ಹಿಸ್ ಒರಿಜಿನಾಲಿಟಿ. ನಿಮ್ ಪ್ರೊಡಕ್ಷನ್ ಹೆಸರು ಏನ್ ಸರ್? ಲೈಟರ್ ಬುದ್ಧ. ಯು ಆರ್ ವಾಕಿಂಗ್ ಬುದ್ಧ. ವಿ ಲವ್ ಯು ಸರ್. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಸರ್. ಮೇಡಮ್, ನನಗೆ ರಾಜ್ ಬಗ್ಗೆ ತುಂಬಾ ಇಷ್ಟ ಆಗೋದು ಏನು ಅಂದ್ರೆ ಹಿಸ್ ಡಿಸಿಪ್ಲಿನ್ ಅಂಡ್ ಹಿಸ್ ಆನೆಸ್ಟಿ. ಅವ್ರ ಸಿನಿಮಾ ಟೋಬಿ ಅದೇ ತರ. ಐ ಥಿಂಕ್ ಎವ್ರಿ ಸೀನ್ will be recognized, believed, travel with us for a very long time. That's what I wish for you, Raj. Toby ne alla, 45 and lots of your other films. Thank you so much. ಥ್ಯಾಂಕ್ ಯು ಮ್ಯಾಮ್. ಅಣ್ಣ, ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಅಂಡ್ ಯುನೀಕ್ ಕಾನ್ಸೆಪ್ಟ್ ಹುಡುಕ್ತಾರೆ. ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ, ಯಾಕಂದ್ರೆ ನಾವು ತಮಿಳ್ ಸಿನಿಮಾ, ತೆಲುಗು ನೋಡ್ಬೇಕಾದ್ರೆ ಯುನೀಕ್ ಸಿನಿಮಾಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ. ಆ ತರ ಯುನೀಕ್ನೆಸ್ ತಗೊಂಡ್ಬಂದಿದ್ದು ರಾಜ್ವಿ ಶೆಟ್ಟಿ ಅಂತ ಇಷ್ಟಪಡ್ತೀನಿ. ಅಂಡ್ ಆಲ್ ದ ಬೆಸ್ಟ್ ಸರ್, ಮೋರ್ ಪವರ್ ಟು ಯು. ಆಮೇಲೆ ಒನ್ ಮೋರ್ ಥಿಂಗ್, ಯಾರ ಹೆಸರಿದೆ ರೀ ನಿಮ್ಗೆ ಅಷ್ಟೇ, ಅಲ್ಲೇ ರಾಜ ಆಗ್ಬಿಟ್ರಿ ಬಿಡಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಸರ್ಗೆ ಹೇಳಿದೆ, ಅವರು ಒಂದ್ಸಲ ಸರ್ ಅನ್ಕೋ, ಸರ್ ದಯವಿಟ್ಟು ನನ್ನನ್ನ ಕರಿಬೇಡಿ, ನನ್ನ ಹೆಸರಲ್ಲಿ ಕರೀರಿ ಅಂತ. ಅದಕ್ಕೆ ಯಾರ ಹೆಸರು ಇಟ್ಕೊಂಡಿದ್ದೀರಾ ನೀವು? ನನಗೆ ನಾನು ಯೋಚನೆ ಮಾಡ್ದೆ, ಅಲ್ಲ ಸರ್ ಅಪ್ಪಾಜಿ ಹೆಸರು ಕರಿಯಕ್ಕಾಗತ್ತೆ, ಕರಿಬೇಡಿ ಸರ್, ನೀವೇನ್ ಕರೆದ್ರೆ ಓಕೆ. ಸೊ ರಾಜ್ ಇವತ್ತು ಕುತ್ಕೊಂಡೆಲ್ಲ ಪರ್ಫಾರ್ಮೆನ್ಸ್ ನೋಡ್ತಾರೆ. ಮಧ್ಯದಲ್ಲಿ ನಾವು ಟೋಬಿ ಬಗ್ಗೆ ಮಾತಾಡ್ತೀವಿ. ಒನ್ಸ್ ಅಗೈನ್ ವೆಲ್ಕಮ್ ಟು ಡಿ.ಕೆ.ಡಿ. ಎಸ್, ಥ್ಯಾಂಕ್ ಯು. 8 ವರ್ಷದ ಆ ಹುಡುಗಿಗಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಆಡಿಯನ್ಸ್ ಎದ್ದಿನ ಚಪ್ಪಾಳೆ ಹೊಡೆಯಿರೋ ಆ ಹುಡುಗಿಗೆ ಇರೋಂಥ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಆ ಮಗು ಪ್ರತಿಭೆ, ಆಕೆಯ ಪರ್ಫಾರ್ಮೆನ್ಸು, ಇದೆಲ್ಲವನ್ನ ನಾವು ಅಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದು ರಾಜ್ನ. ಹಿ ವಾಸ್ ಇಮೋಷನಲ್ ಅಬೌಟ್ ದಿಸ್ ಪರ್ಫಾರ್ಮೆನ್ಸ್, ಅಬೌಟ್ ದಟ್ ಗರ್ಲ್. ರಾಜ್, ನಿಮ್ಮಿಂದ ಮಾತು ಶುರು ಮಾಡ್ತೀನಿ. ಅದು ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲ, ಅದಕ್ಕಿಂತ ದೊಡ್ಡದು ಏನಂದ್ರೆ
ತನ್ನ ಟೀಮ್ ನ ಬಗ್ಗೆ ಇರೋ ನಂಬಿಕೆ. ಯಾರೋ ಒಬ್ರು ಎತ್ತಬೇಕಾದ್ರೆ ನನ್ನನ್ನು ಇವ್ರು ಕೆಳಗ್ ಬಿಡಲ್ಲ, ಅವ್ರು ನನ್ನ ಹಿಡ್ಕೋತಾರೆ ಅನ್ನೋ ನಂಬಿಕೆ. ಯಾರೋ ಒಬ್ರು ನನ್ನ ಮೇಲೆ ಏರ್ಸಿದ್ದಾರೆ ಅಂದ್ರೆ ನನಗೆ ತೊಂದರೆ ಆಗದಿರೋ ತರ ಅವ್ರು ನೋಡ್ಕೋತಾರೆ ಅಂತ. ಆಕ್ಚುಲಿ ಇವರೆಲ್ಲ ಸಿನಿಮಾ ಮೇಕರ್ಸ್ ನಮಗೆ ಇನ್ಸ್ಪಿರೇಷನ್ಸ್. ಯಾಕಂದ್ರೆ ನಮಗೆ ಸಾವಿರಾರು ಸಾಧ್ಯತೆಗಳಿದ್ರೆ ಆದ್ರೂ ಕೂಡ ಜನ ಇದನ್ನೇ ಕೇಳ್ತಾರೆ, ಇದನ್ನೇ ಮಾಡ್ತಾರೆ ಅಂತ ನಾವು ಅದನ್ನೇ ಮಾಡ್ತಾ ಇರ್ತೀವಿ. ಬಟ್ ಇವ್ರು ಹಾಗಲ್ಲ, ಪ್ರತಿ ಸೀಸನ್ಗೂ, ಪ್ರತಿ ಶೋಗೂ, ಪ್ರತಿ ಡ್ಯಾನ್ಸ್ಗೂ ಇನ್ನೇನ್ ಮಾಡ್ಬೋದು ಅನ್ನೋದಿದೆಯಲ್ವಾ. ಐ ಥಿಂಕ್ ಯು ಆರ್ ಅವರ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಸೌಮ್ಯಗೆ ಇರೋ ಹಸಿವು ಇದೆಯಲ್ಲ, ಈ ಡ್ಯಾನ್ಸಿನ ಹಸಿವು, ಅವಳಿಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ಪೇಪರ್ ಬಾಯಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಹೌದು, ಇಲ್ಲಿ ಆಕ್ಚುಲಿ ಚಿಕ್ಕದಾಗ ಏನೋ ಒಂದು ಇದ್ರೆ ಇರಿಟೇಟ್ ಆಗ್ತಾ ಇರುತ್ತೆ, ಬಟ್ ಅವಳು ಮರ್ತೋಗ್ಬಿಟ್ಟಿದ್ದಾಳೆ. ಅಷ್ಟು ಹಸಿವು ಈ ಮಗುಗೆ ಡ್ಯಾನ್ಸ್ ಬಗ್ಗೆ. ಸೌಮ್ಯ, ವಿ ಆರ್ ಪ್ರೌಡ್ ಆಫ್ ಯು. ಆ್ಯಂಡ್ ನಿಮ್ಮ ಹಿಸ್ಟ್ರಿ ನಮಗೆ ಗೊತ್ತಿದೆ, ನಿಮ್ಮ ತಂದೆ ಎಲ್ಲರೂ ದೇ ಆರ್ ಸೋ ಬ್ಲೆಸ್ ಟು ಹ್ಯಾವ್ ಯು. ಈ ಫೈರ್ ಇದೆಯಲ್ಲ ಯಾವತ್ತೂ ಬಿಡಬೇಡ ಮಗಳೇ. ಇಟ್ ವಾಸ್ ವೆರಿ ಗುಡ್. ಸಾತ್ವಿಕ್ ವೆರಿ ಕ್ಯೂಟ್, ಅಮೇಝಿಂಗ್ ಆಗಿತ್ತು. ಮಾಸ್ಟರ್ ಬಗ್ಗೆ ಏನು ಹೇಳಂಗೆ ಇಲ್ಲ, ಮಾಸ್ಟರ್ ಯಾವಾಗಲೂ ಮ್ಯಾಜಿಕ್ ಇರುತ್ತೆ. ಆಲ್ ದ ಬೆಸ್ಟ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರುದ್ರ ಮಾಸ್ಟರ್, ನಿಮ್ಗಾಗಿ ಒಂದು ಸರ್ಪ್ರೈಸ್ ತಂದಿದ್ದಾರೆ. ಸೊ ನೀವು ಕಣ್ಮುಚ್ಬೇಕು ರುದ್ರ. ತ್ರೀ, ಟೂ, ಒನ್. ಎಲ್ಲ ರುದ್ರ ಮಾಸ್ಟರ್ ಕ್ಲಾಸ್ ಅಲ್ಲಿ ಡಾನ್ಸ್ ಕಲಿಯುವಂತ ಸ್ಟೂಡೆಂಟ್ಸ್ ಇನ್ನು ಅಂಬೆಗಾಲಿಡೋ ವಯಸ್ಸಲ್ಲಿ ಸರ್ಪ್ರೈಸ್ ಅಂತ ಎಲ್ಲ ಬರ್ತಾ ಇದಾರೆ. ಆ ಮಗುಗೆ ಎಲ್ಲಿ ಹೋಗ್ಬೇಕಂತ ಅದು ಹೇಳೆ. ಇಲ್ಲ, ಅಲ್ಲೇ ಮೇಡಮ್. ಬರ್ರೋ, ಟ್ರೈನ್ ಮುಂದಕ್ಕೆ ಹೋಗ್ರೋ. ರುದ್ರ ಮಾಸ್ಟರ್, ಇಷ್ಟು ಪುಟ್ಪುಟಾಣಿ ಮಕ್ಳಿಗೆ ನೀವು ಡಾನ್ಸ್ ಹೇಳ್ಕೊಡ್ತೀರಾ ಕ್ಲಾಸಲ್ಲಿ ಇರ್ತೀನಿ ನಾನು. ಫ್ರೀ ಇದ್ದಾಗ ಕ್ಲಾಸ್ ತಗೊಂತೀನಿ, ಅಂದ್ರೆ ಪ್ರಾಕ್ಟೀಸ್ ಇಲ್ದಿರೋ ಟೈಮಲ್ಲಿ ಮಂಡೇ ಹೊತ್ತು ಒಂದ್ ದಿವಸ ಕ್ಲಾಸ್ ತಗೊಂತೀನಿ. ಅದೇ ಮಕ್ಳ ಜೊತೆ ವಾರದಲ್ಲಿ ಒಂದ್ ದಿವಸ ಹೋದ್ರು ಕ್ಲಾಸಲ್ಲಿ ಅವ್ರನ್ನ ನೋಡಿದ್ರೆ ಖುಷಿ ಮ್ಯಾಮ್. ಈ ಮಕ್ಕಳನ್ನ ನಾನು ಇಲ್ದಿರೋ ಟೈಮಲ್ಲಿ ಹ್ಯಾಂಡಲ್ ಮಾಡ್ತಾನೆ ಗಿರಿ ಅಂತ. ನನ್ನ ಕ್ಲಾಸ್ ಕಂಪ್ಲೀಟ್ ಅವ್ನು ಲೀಡ್ ಮಾಡಿ ನೋಡ್ಕೊಂತಾನೆ. ಗುಡ್. ಅದೇ ಒಂದು ಬೇಸ್ ಬೇಕಲ್ಲ ಮ್ಯಾಮ್, ಮಕ್ಕಳನ್ನ ಕೇರ್ ಮಾಡೋರು, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಬೇಕು. ಆ ಕೇರ್ಫುಲ್ ಆಗಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಂತಾನೆ ಮ್ಯಾಮ್. ನೋಡಿದ್ರಾ, ಇದು ಮ್ಯಾಟರ್ ಮೇಡಮ್. ಆನೆಸ್ಟಿ ಅಲ್ವಾ ನಮ್ಮ ಮಕ್ಕಳಿಗೆ. He's famous. Your honor, he's famous. ಇನ್ನೊಂದು ಯಾವ್ದಾದ್ರು ಮಗು ಕೇಳ ಅಂತ. ನನ್ನ ಹೆಸರು ಮಾನಸಿ. ವೆರಿ ಗುಡ್. ಕೇಳಾನು ಪಾಪ. ಮೇಡಮ್, ರುದ್ರ ಮಾಸ್ಟರ್ ಯಾರಮ್ಮ? ರುದ್ರ ಮಾಸ್ತರ. ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಹೊಸ ಹುಡುಗಿರು ಬೇಕು ಮ್ಯಾಮ್. ಸುಮ್ನೆ ನೆನ್ನೆ ಜಾಯ್ನ್ ಆಗಿರ್ಬೇಕು. ರುದ್ರ ಮಾಸ್ಟರ್ ಅದೇ ಇವಾಗ ಡ್ಯಾನ್ಸ್ ಮಾಡಿದ್ರಲ್ಲ ಈ ವಯ್ಯ ನೋಡು. ರುದ್ರ ಗೊತ್ತಿಲ್ಲ ಅವರು? ಗೊತ್ತು. ಏನ್ ಮಾಡ್ತಾರೆ? ಯಾರು ಅವರು? ಡ್ಯಾನ್ಸ್. ಕರೆಕ್ಟ್. ನಿಂಗೆ ಇಷ್ಟಲ್ಲ ಅವ್ರ ಡ್ಯಾನ್ಸ್? ಎಲ್ಲಿ ನೋಡ್ತೀಯ ನೀನ್ ಅವ್ರನ್ನ? ಡ್ಯಾನ್ಸ್ ಕ್ಲಾಸ್ ಅಲ್ಲಿ. ಎಸ್, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನೋಡ್ತಾಳೆ ಅವಳು. ಇವಾಗ ಒಂದ್ ಫೋಟೋ ತಗೊಳ್ಳೋಣ. ಎಲ್ಲಾರು ಹೆಂಗ್ ಸ್ಮೈಲ್ ಮಾಡ್ತೀರಾ? ಯಸ್, ಈ ತರ ಸ್ಮೈಲ್ ಮಾಡ್ತಾರೆ ನೋಡಿ. 3, 2, 1 ಸ್ಮೈಲ್. ವೆರಿ ಗುಡ್.